ಶಿವಲಿಂಗೇಶ್ವರ, ನನ್ನ ಬಾಳಿನಲ್ಲಿ ಹೀಗೆ ಕೆಬಿರುಗಾಳಿಯನ್ನು ಬೀಸಿದೆ ತಂದೆ. ಈ ನನ್ನ ಬದುಕಿನಲ್ಲಿ ಬಿಡಿವಾಸಿಗೂ ಕೂಡ ಗತಿ ಇಲ್ಲದಂತಾಯಿತು. ಈ ನನ್ನ ಬಾಳಿನಲ್ಲಿ ಹೇ ದೇವಾ, ನನ್ನ ಬಾಳೆಯ ತೋಟವನ್ನಾದರೂ ಯಾರಿಗಾದರೂ ಅಡವಿಟ್ಟುಕೊಂಡು ಸಾಲ ಕೇಳಬೇಕೆಂದರೆ ನನ್ನ ಬಾಳೆಯ ತೋಟವನ್ನು ಸರ್ವನಾಶ ಮಾಡಿದ್ದಾರೆ ಈ ಊರಿನ ಕಟುಕರು. ನನ್ನ ಹೆಂಡತಿಯನ್ನು ಹೇಗೆ ಬದುಕಿಸಿಕೊಳ್ಳಲಿ ದೇವಾ? ಯಾರಾದರೂ ಈ ಬಡ ರೈತನಿಗೆ ಹಣವನ್ನು ಕೊಟ್ಟು ಪುಣ್ಯ ಕಟ್ಟಿಕೊಡ್ರಪ್ಪ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇದೆಂತ ಪರಿಸ್ಥಿತಿಯನ್ನು ತಂದೊಡ್ಡಿದೆಯೋ ದೇವಾ? ಯಾಕಪ್ಪ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ತಾಯಿಗೆ ಗುಣ ಆಗಲಿಲ್ಲವೇ ಅಪ್ಪಾಜಿ? ಕಂದ ಕುಮಾರ, ನಿನ್ನ ತಾಯಿಗೆ ಗುಣಮುಖವಾಗಬೇಕಾದರೆ 2 ಲಕ್ಷ ರೂಪಾಯಿ ಹಣವನ್ನು ಕೇಳಿದಾರಪ್ಪ ಆಸ್ಪತ್ರೆಯಲ್ಲಿ. ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಉಳಿಸಿಕೊಡಪ್ಪ. ಹೇಗೆ ಉಳಿಸಿಕೊಳ್ಳಲು ಅಪ್ಪಾಜಿ?